ಲೋಕಸಭೆ ಚುನಾವಣೆಗೆ ಎಲ್ಲಾ ಪಕ್ಷಗಳು ಕೂಡ ತನ್ನದೇ ಆದಂತ ಸ್ಟ್ರಾಟಜಿಯನ್ನ ಮಾಡ್ತಾ ಅಭ್ಯರ್ಥಿಗಳ ಆಯ್ಕೆಯ ನಿಟ್ಟಿನಲ್ಲಿ ಸಾಕಷ್ಟು ತೊಡಗಿರುವಂತದ್ದು ಅದು ನಿಮಗೂ ಕೂಡ ಗೊತ್ತಿದೆ. ಇನ್ನು ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂತ ಈ ಸಂದರ್ಭದಲ್ಲಿ 20ಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಒಂದು ಟಾರ್ಗೆಟ್ ಅನ್ನ ಹಾಕೊಂಡಿದೆ. ಸೊ ಹೀಗಾಗಿ ಈಗ ಆಲ್ರೆಡಿ ಅಭ್ಯರ್ಥಿಗಳ ಆಯ್ಕೆಗೆ ದೊಡ್ಡ ಮಟ್ಟದಲ್ಲಿ ಕಸರತ್ತನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ಹಲವು ಕ್ಷೇತ್ರಗಳಲ್ಲಿ ಹಾಲಿ ಸಚಿವರಿಗೆ ಟಿಕೆಟ್ ಕೊಡುವಂತ ಸಾಧ್ಯತೆ ಇದೆ. ಬಿಕಾಸ್ ಪ್ರಬಲ ಅಭ್ಯರ್ಥಿಗಳು ಬೇಕಾಗುತ್ತೆ. ಗೆಲ್ಲುವಂತ ಅಭ್ಯರ್ಥಿ ಬೇಕು ಅಂದ್ರೆ ಕೆಲವು ಪ್ರಮುಖ ಸಚಿವರುಗಳಿಗೆ ಟಿಕೆಟ್ ಅನ್ನು ಕೊಟ್ಟು ಅವರನ್ನೇ ಕಣಕ್ಕೆ ನಿಲ್ಲಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಅವರಿಲ್ಲ ಅಂದ್ರೆ ಅವರ ಮಕ್ಕಳು ಅಕಸ್ಮಾತ್ ಪ್ರಭಾವಿಗಳಾಗಿದ್ರೆ ಅವರಿಗೆ ಮಣಿಯನ್ನ ಹಾಕುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈಗಾಗಲೇ ಸಚಿವರ ಜೊತೆ ಅಂತಿಮ ಸುತ್ತಿನ ಚರ್ಚೆಯನ್ನ ಕೂಡ ಮಾಡಲಾಗ್ತದೆ. ಯಾರಿಗೆ ಯಾವ ಕ್ಷೇತ್ರ ಸಿಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕು. ಬಿಕಾಸ್ ಕಾಂಗ್ರೆಸ್ಗೆ ನಮ್ಮ ರಾಜ್ಯದಲ್ಲಂತೂ ಹೆಚ್ಚಿನ ಕ್ಷೇತ್ರವನ್ನ ಗೆಲ್ಲಬೇಕು. ಒಂದ್ ಕಡೆ ACC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ತವರು ರಾಜ್ಯ ಬೇರೆ ಆಗಿರುವಂಥ ಹಿನ್ನೆಲೆಯಲ್ಲಿ, ದಕ್ಷಿಣ ಭಾರತದಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲಬೇಕು ಅನ್ನುವಂಥ ಒಂದು ಟಾರ್ಗೆಟ್ ಅನ್ನ ಹಾಕೊಂಡಿದ್ದಾರೆ. ಇನ್ನು ಯಾರ್ಯಾರೆಲ್ಲ ಕ್ಯಾಂಡಿಡೇಟ್ಗಳು ಆಗ್ಬೋದು ಹಾಲಿ ಸಚಿವರು ಅನ್ನುವಂಥದ್ದನ್ನ ಗಮನಿಸ್ತಾ ಹೋಗೋದಾದ್ರೆ, ಬೆಳಗಾವಿ ಆಯ್ಕೆ ನಂಬರ್ 1 ಸತೀಶ್ ಜಾರಕಿಹೊಳಿ ಅವರು. ಬಿಕಾಸ್ ಅವರು ಕಳೆದ ಬಾರಿ ಉಪಚುನಾವಣೆ ನಡೆದಂತ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಜಸ್ಟ್ 4,500 ಮತಗಳ ಅಂತರದಲ್ಲಿ ಸೋಲನ್ನ ಕಂಡಿದ್ರು. ಇವರು ನಿಲ್ದೆ ಹೋದ್ರೆ ಇನ್ನು ಕುಟುಂಬ ರಾಜಕಾರಣ ಅಂತ ಮೊದಲೇ ಹೆಸರುವಾಸಿ ಕಾಂಗ್ರೆಸ್ ಅವರ ಮಗನನ್ನ ನಿಲ್ಲಿಸುವಂತ ಸಾಧ್ಯತೆ ಇದೆ. ಇನ್ನು HC ಮಹದೇವಪ್ಪ ಅವರು ಚಾಮರಾಜನಗರ ಕ್ಷೇತ್ರ ನಿಲ್ಲುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಅವ್ರನ್ನ ಮನಲಿಸುವಂತ ಕೆಲಸ ಆಗ್ತದೆ. ಅವ್ರು ನಿಲ್ಲಿಲ್ಲ ಅಂದ್ರೆ ಸುನಿಲ್ ಬೋಸ್ ಪ್ರಮುಖ ಆಕಾಂಕ್ಷಿಗಳು, ಅಲ್ಲಿ ಒಂದು 8ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ. ಆದರೆ ಮಹದೇವಪ್ಪ ಅವರ ಪುತ್ರನಿಗೆ ಕೊಡಬಹುದು ಅಂತ ಹೇಳಲಾಗ್ತದೆ. ಇನ್ನು ಬೆಂಗಳೂರು ದಕ್ಷಿಣ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ, ಇಲ್ಲಿ ರಾಮಲಿಂಗಾರೆಡ್ಡಿ ಅವರನ್ನ ಕಣಕ್ಕಿಳಿಸುವಂತ ನಿಟ್ಟಿನಲ್ಲಿ ಚಿಂತನೆ ನಡೀತಾ ಇದೆ. ಅವ್ರು ಇಲ್ಲ ಅಂದ್ರೆ ಅಲ್ಲಿ ಸೌಮ್ಯ ರೆಡ್ಡಿ ಅವರಿಗೆ ಮಣಿಯನ್ನ ಹಾಕುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ, ಅವರ ಮಗಳು. ಇನ್ನು KN ರಾಜಣ್ಣ ಹಾಸನ ಲೋಕಸಭಾ ಕ್ಷೇತ್ರ, ಆದ್ರೆ ರೂಲ್ಡ್ ಔಟ್, ಇವರನ್ನ ನಿಲ್ಲಿಸುವಂತ ಸಾಧ್ಯತೆನೂ ಇಲ್ಲ ಹಾಸನಲ್ಲಿ. ಆದ್ರೆ ಅವ್ರ ಹೆಸರು ಹೆಂಗ್ ತೇಲ್ ಬಂತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಇವ್ರನ್ನ ನಿಲ್ಲಿಸುವಂತ ಸಾಧ್ಯತೆ ತುಂಬಾ ಕಡಿಮೆ. ಆದ್ರೆ AT ರಾಮಸ್ವಾಮಿ ಅವರು ಚಾನ್ಸ್ ಇದೆ ಅಂತ ಹೇಳಲಾಗ್ತದೆ. ಬಟ್ ಈಗ ಬಿಜೆಪಿಯಲ್ಲಿ ಇರುವಂಥದ್ದು AT ರಾಮಸ್ವಾಮಿ ಅವರು. ಹಾಗೆ ಹಾಸನಲ್ಲಿ ಸಾಕಷ್ಟು ಜನ ಕ್ಯಾಂಡಿಡೇಟ್ಸ್ಗಳು ಇದ್ದಾರೆ KN ರಾಜಣ್ಣ ಅವರಿಗೆ ಕಂಪೇರ್ ಮಾಡಿದ್ರೆ. ಬಿಕಾಸ್ ಅವ್ರದ್ದು ತುಮಕೂರು ಜಿಲ್ಲೆ. ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನ ಗಮನಿಸೋದಾದ್ರೆ, ಈಗ ಆಲ್ರೆಡಿ ಒಂದು 2 ಬಾರಿ ನಿಂತು ಹೀನಾಯವಾಗಿ ಸೋತಿದ್ರು ಮಧು ಬಂಗಾರಪ್ಪ ಅವರು. ಈ ಬಾರಿ ಅವರನ್ನ ಮತ್ತೊಮ್ಮೆ ನಿಲ್ಲಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಕಾದ್ ನೋಡ್ಬೇಕು. ಅವ್ರಿಲ್ಲ ಅಂದ್ರೆ ಅವರ ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಕಣಕ್ಕಿಳಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಅವರು ಕೂಡ ಈ ಹಿಂದೆ ಯಡಿಯೂರಪ್ಪನವ್ರ ವಿರುದ್ಧ ನಿಂತು ಹೀನಾಯವಾಗಿ ಸೋತ್ಬಿಟ್ಟಿದ್ರು. ಇನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಅದು ಕೂಡ ಬಿಜೆಪಿ ಭದ್ರಕೋಟೆ, ಹಾಲಿ ಸಚಿವರಾಗಿರುವಂಥ SS ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಕೊಡುವಂತ ಸಾಧ್ಯತೆ ಇದೆ. ಅವರನ್ನು ಮನವೊಲಿಸಲಾಗ್ತದೆ. ಅವ್ರು ನಿಲ್ಲದೆ ಹೋದ್ರೆ ಅವರ ಪತ್ನಿ ಸೆಕೆಂಡ್ ಆಯ್ಕೆ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನ ನಿಲ್ಲಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಅಲ್ಲೂ ಕೂಡ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ. ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರ ವೀರಪ್ಪ ಮೊಯ್ಲಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಈ ಹಿಂದೆನೂ ಕೂಡ ಗೆದ್ದು ಅಲ್ಲಿ ಸಂಸದರಾಗಿದ್ರು. ಕಳೆದ ಬಾರಿ ಅವರು ಸೋಲನ್ನ ಕಂಡಿದ್ರು. ಅವರು ಇಲ್ಲ ಅಂದ್ರೆ ರಕ್ಷಾ ರಾಮಯ್ಯ ಅವರನ್ನ ನಿಲ್ಲಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಬಿಕಾಸ್ ಅವರು ಕೂಡ ಪ್ರಬಲ ಆಕಾಂಕ್ಷಿಗಳು. ಅವರಿಬ್ಬರ ನಡುವೆ ಜಟಾಪಟಿ ನಡೀತಾ ಇತ್ತು. ಇಲ್ಲಿ ಟಿಕೆಟ್ ಕೇಳಲಿಕ್ಕೆ ಬಂದಂತ ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿ ಅವರ ವಿರುದ್ಧ ಅವರ ಬೆಂಬಲಿಗರು ಘೋಷಣೆ ಎಲ್ಲ ಕೂಗಿದ್ರು. ನೋಡಬೇಕು ಏನಾಗುತ್ತೆ ಈ ಕ್ಷೇತ್ರಗಳಲ್ಲಿ ಅನ್ನುವಂಥದ್ದನ್ನ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.